ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 9ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 9. ಯಾವತ್ ಪೃಥಕ್ತ್ವಮಿದಮಾತ್ಮನ ಇಂದ್ರಿಯಾರ್ಥ ಮಾಯಾಬಲಂ ಭಗವತೋ ಜನ ಈಶ ಪಶ್ಯೇತ್ ತಾವನ್ನ ಸಂಸ್ಕೃತಿರಸೌ ಪ್ರತಿ ಸಂಕ್ರಮೇತ ವ್ಯರ್ಥಾಪಿ ದುಃಖ ನಿವಹಂ ವಹತಿ ಕ್ರಿಯಾರ್ಥ. ಅನುವಾದ: ಓ ನನ್ನ ಪ್ರಭುವೇ, ಆತ್ಮನಿಗೆ ಭೌತಿಕ ವಿಪತ್ತುಗಳು ವಾಸ್ತವಿಕ ಅಸ್ತಿತ್ವದಲ್ಲಿ ಇರುವುದಿಲ್ಲ. ಆದರೂ ಬದ್ಧಾತ್ಮನು ದೇಹವನ್ನು ಇಂದ್ರಿಯ ಸುಖಕ್ಕಾಗಿ ಇರುವಂತಹದ್ದೆಂದು ಎಂದಿನ ತನಕ ಕಾಣುವನೋ ಅಂದಿನ ತನಕ ಅವನು ನಿನ್ನ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಭೌತಿಕ ವಿಪತ್ತುಗಳ ತೊಡಕಿನಿಂದ ಪಾರಾಗಲಾರನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಬ್ರಹ್ಮ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ ಭಗವಂತನಿಗೆ. ಅವನು ಹೇಳ್ತಾನೆ, ಮಹಾಕಾರ್ಯಕರ್ತನಾದಂತಹ, ಅಂದರೆ ಈ ಎಲ್ಲ ಕಾರ್ಯಗಳೇನು ನಡೀತಾ ಇದೆಯೋ ಆ ಎಲ್ಲ ಕಾರ್ಯಗಳನ್ನು ಮಹತ್ತಾಗಿ ಮಾಡುವಂಥವನು, ಮಹಾನ್ ಕಾರ್ಯಗಳನ್ನು ಮಾಡುವಂತಹ ನೀನು ಈ ಎಲ್ಲ ಬಡ ಜೀವಿಗಳು ಕೂಡ ಯಾವಾಗಲೂ ಹಸುವು, ಬಾಯಾರಿಕೆ, ಆಮೇಲೆ ಶೀತ ಬಾಧೆ, ಕಫ, ಪಿತ್ತ, ಕೆಮ್ಮು ಏನೇನೋ ಇರುತ್ತಲ್ಲ ಅದು, ಮತ್ತು ಚಳಿಗಾಲ, ಬೇಸಿಗೆ, ಮಳೆ, ಇನ್ನೂ ಬೇಕಾದಷ್ಟು ಕ್ಷೋಭಕಾರಿಯಾಗಿರುವಂತಹ ವಿಷಯಗಳಿಂದ ಯಾವಾಗಲೂ ಪೀಡಿತರಾಗಿರ್ತಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ದೊಡ್ಡ ಒಂದು ಶಕ್ತಿಶಾಲಿಯಾಗಿರುವಂಥ ಪ್ರಬಲವಾದಂತಹ ಲೈಂಗಿಕ ಒತ್ತಡಗಳಿರುತ್ತಲ್ಲ, ಅದರಿಂದನೂ ಕೂಡ ನಿರಂತರವಾಗಿ ಕೋಪದಿಂದ ಮಿತಿಮೀರಿರುತ್ತಾರೆ ಅವ್ರಿಗೋಸ್ಕರ ನಾನು ಕನಿಕರ ಪಡ್ತೀನಿ ಮತ್ತು ಬಹಳ ವಿಷಾದಿಸ್ತೀನಿ ಅಂತಂದ್ಬಿಟ್ಟು ಅವರು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಅಂದರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿರುವಂಥ ನಮ್ಮಂಥ ಜೀವಿಗಳು ಪಡ್ತಾ ಇರುವಂಥ ಕಷ್ಟಗಳನ್ನು ನೋಡಿ ಬ್ರಹ್ಮ ಹೇಳ್ತಾ ಇದ್ದಾನೆ, ಇವರು ಪಡ್ತಾ ಇರುವಂಥ ಬಾಧೆಗಳನ್ನು, ಕಷ್ಟಗಳನ್ನು ನೋಡಿ ನನಗೆ ಕನಿಕರ ಬರ್ತಾ ಇದೆ ಇವ್ರ ಮೇಲೆ ಅಂತ ಅಂದ್ಬಿಟ್ಟು ಹೇಳ್ತಾನೆ ಅನ್ನೋದನ್ನ ಕೇಳಿದ್ವಿ. ಈಗ ಮುಂದುವರೆದು ಈ ಶ್ಲೋಕದಲ್ಲಿ ಬ್ರಹ್ಮ ಹೇಳ್ತಾನೆ, ಓ ನನ್ನ ಪ್ರಭುವೇ, ಆತ್ಮ ಇದಾನಲ್ಲ, ಅವನಿಗೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಏನೆಲ್ಲ ವಿಪತ್ತುಗಳು ಅಂತ ಅನ್ನಿಸ್ಕೊಳ್ಳುತ್ತೋ ಅದೆಲ್ಲ ವಾಸ್ತವವಾಗಿ ಅಸ್ತಿತ್ವದಲ್ಲೇ ಇರೋದಿಲ್ಲ. ಅಂದರೆ ಒಬ್ಬ ಆತ್ಮನಿಗೆ ಇದು ಯಾವುದು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವೆಲ್ಲ ಯೋಚನೆ ಮಾಡ್ತೀವಲ್ವ, ನಾವೆಲ್ಲ ದುಃಖ ಪಡ್ತೀವಿ, ನಾವೆಲ್ಲ ಹಿಂಸೆ ಪಡ್ತೀವಲ್ವ, ಅದೆಲ್ಲ ಹೇಗಾಗತ್ತೆ ಅಂತಂದರೆ, ಒಬ್ಬ ಬದ್ಧಾತ್ಮ ದೇಹವನ್ನು ಇಂದ್ರಿಯ ಸುಖಕ್ಕೋಸ್ಕರ ಇರೋದು ಅಂತ ಎಲ್ಲಿವರೆಗೂ ಅವನು ನೋಡ್ಕೊಳ್ತಾನೋ, ಅಂದರೆ ಅರ್ಥ ಏನು? ಈಗ ನಾನು ಅನ್ನೋದು, ಆತ್ಮ ಅನ್ನೋದು ಗೊತ್ತಾದ ಮೇಲೆ ಈ ದೇಹ ಏನಕ್ಕಿದೆ, ಈ ಆತ್ಮ ಅದರಲ್ಲಿ ಇದೆ ಅಷ್ಟೇನೆ. ಆದರೆ ಈ ದೇಹ ಇರೋದೇ ನಮ್ಮ ಇಂದ್ರಿಯಗಳನ್ನು ಸುಖ ಪಡಿಸ್ಕೊಳ್ಳೋದಕ್ಕೆ ಅಂತ ಎಲ್ಲಿವರೆಗೂ ನಾವು ಯೋಚನೆ ಮಾಡ್ತೀವೋ ಅಲ್ಲಿವರೆಗೂ ಕೂಡ ಅಂಥ ಒಬ್ಬ ಮನುಷ್ಯ ನಿನ್ನ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಭೌತಿಕ ವಿಪತ್ತುಗಳು ಅನ್ನುವಂಥ ತೊಡಕಿನಿಂದ ಅವನು ಪಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಆತ್ಮ ಅಂತಂದಮೇಲೆ ನನ್ನ ಅಸ್ತಿತ್ವದಲ್ಲಿ ಈ ಭೌತಿಕ ವಿಚಾರಗಳು ಏನು, ತೊಡಕುಗಳು, ಕಷ್ಟಗಳು, ನೋವುಗಳು ಅಂತ ಏನಿದೆಯೋ ಯಾವುದು ನನಗೋಸ್ಕರ ಇರುವಂಥದ್ದಲ್ಲ. ಆದರೆ ಈ ದೇಹದಲ್ಲಿರೋದ್ರಿಂದ ನಾನೇ ಈ ದೇಹ ಅಂತ ತಿಳ್ಕೊಳ್ಳೋದು, ಅಥವಾ ಈ ದೇಹ ಇರೋದೇ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೋಸ್ಕರ. ಈಗ ನಾವು ಜನರಲಾಗಿ ಮಾತಾಡಬೇಕಾದ್ರೂ ನಾವು ಹೇಳ್ತೀವಲ್ವ, ಇರೋವರೆಗೂ ಚೆನ್ನಾಗಿ ಎಂಜಾಯ್ ಮಾಡಬೇಕಪ್ಪ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು, ಚೆನ್ನಾಗಿ ಮಲಗಬೇಕು, ಈ ರೀತಿ ಎಲ್ಲ ನಾವು ಯೋಚನೆ ಮಾಡ್ತೀವಲ್ವ. ಆ ರೀತಿ ನಾವು ತಿಳ್ಕೊಂಡಿರೋದೇ ನಮ್ಮ ಈ ಕಷ್ಟಗಳು, ನೋವುಗಳು, ಹಿಂಸೆಗಳೇನಿದೆಯೋ ಅದಕ್ಕೆ ಕಾರಣ. ಯಾಕೆ ಅಂತಂದರೆ ನಾವು ಯಾವಾಗ ಈ ಶರೀರ ಇರೋದೇ ಇಂದ್ರಿಯಗಳ ಸುಖಕ್ಕೋಸ್ಕರ ಅಂತ ತಿಳ್ಕೊಳ್ತೀವೋ ಆಗೇನಾಗುತ್ತೆ ಅಂತಂದರೆ ಆ ಬಹಿರಂಗ ಶಕ್ತಿ ಇದೆಯಲ್ಲ ಭಗವಂತನದು, ಅದು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತೆ. ಅದರಿಂದ ಏನಾಯಿತು, ಈ ಭೌತಿಕ ವಿಪತ್ತುಗಳು ಏನಿದೆಯೋ ಅದೆಲ್ಲವನ್ನ ನಾವು ಅನುಭವಿಸ್ಬೇಕಾಗತ್ತೆ. ಎಲ್ಲಿವರೆಗೂ ನಾನು ಅದನ್ನು ತಿಳ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಬ್ರಹ್ಮ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಜೀವನದ ಬಗ್ಗೆ ಜೀವಿಯು ಸ್ವತಂತ್ರ ಕಲ್ಪನೆಯನ್ನು ಪಡೆದಿರುವುದೇ ಭೌತಿಕ ಅಸ್ತಿತ್ವದಲ್ಲಿ ಅವನ ಪೂರ್ಣ ಕಳವಳದ ಪಾಡಾಗಿದೆ. ಅವನು ಬದ್ಧ ಸ್ಥಿತಿಯಲ್ಲಿಯೂ ಮುಕ್ತ ಸ್ಥಿತಿಯಲ್ಲಿಯೂ, ಹೀಗೆ ಎರಡೂ ಸ್ಥಿತಿಗಳಲ್ಲಿ ಪರಮ ಭಗವಂತನ ನಿಯಮಗಳಿಗೆ ಸದಾ ಅವಲಂಬಿತನಾಗಿರುತ್ತಾನೆ.
ಆದರೆ ಬಹಿರಂಗ ಶಕ್ತಿಯ ಪ್ರಭಾವದಿಂದ ಬದ್ಧಾತ್ಮನು ತಾನು ದೇವೋತ್ತಮ ಪರಮಪುರುಷನ ಪ್ರಭುತ್ವದಿಂದ ಸ್ವತಂತ್ರನೆಂದು ತಾನೇ ಭಾವಿಸಿಕೊಳ್ಳುತ್ತಾನೆ. ಪರಮ ಪುರುಷನ ಅಪೇಕ್ಷೆಯೊಡನೆ ತನ್ನನ್ನು ಜೋಡಿಸುವುದೇ ಅವನ ಸ್ವರೂಪ ಸ್ಥಿತಿಯಾಗಿರುತ್ತದೆ. ಆದರೆ ಅವನು ಹಾಗೆ ಮಾಡದಿರುವವರೆಗೆ ಭೌತಿಕ ಬಂಧನದ ಸಂಕಲೆಗಳಿಂದ ಮುಂದುವರಿಯುತ್ತಾನೆ. ನೋಡಿ, ಈ ವಿಚಾರಗಳೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾನು ಆತ್ಮ ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾಗಿದೆ ಅಷ್ಟೇ. ಆದರೆ ಅದನ್ನ ನಾವಿನ್ನೂ ಅನುಭವಿಸ್ತಾ ಇಲ್ಲ. ನಮ್ಗದು ಕನ್ಫರ್ಮ್ ಆಗಿಲ್ಲ ಒಳಗಡೆಯಿಂದ. ಇನ್ನೂ ನಾವು ದೇಹ ಅಂತಾನೆ ಅನ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಈ ವಿಚಾರಗಳನ್ನೆಲ್ಲ ನಾವು ಕೇಳ್ತಾ ಇದ್ದಾಗ ಅದು ನಮಗೆ ಕನ್ಫರ್ಮ್ ಆಗುತ್ತೆ. ಯಾಕೆ ನಾನು ಇಷ್ಟೆಲ್ಲ ದುಃಖಗಳನ್ನು ಅನುಭವಿಸ್ಬೇಕಾಗಿದೆ, ಅಥವಾ ನನಗೆ ಯಾಕೆ ಇಷ್ಟು ತೊಂದರೆಗಳು, ಕಷ್ಟಗಳು, ಹಿಂಸೆಗಳು ಬರ್ತಾ ಇದೆ, ಇದೆಲ್ಲ ನಮಗೆ ಗೊತ್ತಾಗಬೇಕು ಅಂತಂದ್ರೆ ನೋಡಿ, ಈ ರೀತಿಯ ಧರ್ಮಗ್ರಂಥಗಳ ಮೂಲಕ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಭಾವಾರ್ಥದಲ್ಲಿ ಅಂದ್ರೆ, ಈಗ ಜೀವನದ ಬಗ್ಗೆ ಒಬ್ಬ ಜೀವಿಯಾಗಿರುವಂಥವನು ತನ್ನದೇ ಆದಂಥ ಒಂದು ಕಲ್ಪನೆ, ಸ್ವತಂತ್ರ ಕಲ್ಪನೆಯನ್ನ ಪಡ್ಕೊಂಡಿರೋದಕ್ಕೇನೆ ಅವನು ಈ ಭೌತಿಕ ಅಸ್ತಿತ್ವದಲ್ಲಿ ತುಂಬಾನೇ ಕಷ್ಟಪಡ್ತಾ ಇರೋದಕ್ಕೆ ಕಾರಣ. ಅಂದ್ರೆ ಕಳವಳದ ಪಾಡು ಅಂತ ಹೇಳಿದ್ದಾರೆ. ಕಂಪ್ಲೀಟ್ ಆಗಿ ನಾವು ಒದ್ದಾಡ್ತಾ ಇದೀವಿ ಇಲ್ಲಿ ಹಿಂಸೆ ಪಟ್ಕೊಂಡು. ಅದಕ್ಕೆ ಕಾರಣ ಏನು ಅಂತಂದ್ರೆ, ಈ ಜೀವನ ಅನ್ನೋದ್ರ ಬಗ್ಗೆ ನಂದೇ ಆದಂಥ ಒಂದು ಕಲ್ಪನೆಯನ್ನ ಮಾಡ್ಕೊಂಬಿಟ್ಟು ಆ ರೀತಿ ನಾನು ಬದುಕ್ತಾ ಇದ್ದೀನಿ. ಅದಕ್ಕೋಸ್ಕರ ಅವನು ಬದ್ಧ ಸ್ಥಿತಿಯಲ್ಲಾಗಿದ್ರು ಆಗಿರಬಹುದು, ಅಂದ್ರೆ ಈ ಪ್ರಪಂಚಕ್ಕೆ ಬಂದು ಎಲ್ಲವನ್ನ ಮರೆತು ತನ್ನ ಸ್ವರೂಪವನ್ನೇ ಮರೆತು ಈ ಬದ್ಧ ಸ್ಥಿತಿಯಲ್ಲಿ ಇರಬಹುದು, ಅಥವಾ ಮುಕ್ತ ಸ್ಥಿತಿಯಲ್ಲಾದ್ರೂ ಇರಬಹುದು. ಅಂದ್ರೆ ಏನು, ಕಂಪ್ಲೀಟ್ ಆಗಿ ಅವನು ಆ ಬಿಡುಗಡೆಯನ್ನ ಪಡೆದಿರಬಹುದು. ಎರಡೂ ಸ್ಥಿತಿಗಳಲ್ಲೂ ಕೂಡ ಆ ಭಗವಂತನ ನಿಯಮಗಳಿಗೆ ಅವನು ಸದಾ ಅವಲಂಬಿತನಾಗಿರ್ತಾನೆ. ಅವನು ಯಾವುದೇ ಒಂದು ಪರಿಸ್ಥಿತಿಯಲ್ಲಿದ್ರೂ, ಅವನು ಬದ್ಧಾತ್ಮನೇ ಆಗಿರ್ಲಿ ಮುಕ್ತಾತ್ಮನೇ ಆಗಿರ್ಲಿ, ಅವನು ಭಗವಂತನ ನಿಯಮಗಳಿಗೆ ಸದಾ ಅವಲಂಬಿತನಾಗಿರ್ಬೇಕು. ಅವನಿಗೆ ಯಾವಾಗ್ಲೂ ಸ್ವತಂತ್ರ ಅನ್ನೋದು ಇರೋದಿಲ್ಲ. ಅವನು ಭಗವಂತನ ಕೈ ಕೆಳಗಡೆನೆ ಅವನು ಹೇಳ್ದಾಗೆ ಕೇಳಬೇಕು, ಸೇವಕನ ಒಂದು ಸ್ಥಿತಿಯಲ್ಲೇ ಇರಬೇಕಾಗಿರುತ್ತೆ. ಆದ್ರೆ ಬಹಿರಂಗ ಶಕ್ತಿಯ ಪ್ರಭಾವ ಅಂತ ಒಂದಿದೆಯಲ್ಲ, ಅಂದ್ರೆ ಮಾಯಾಶಕ್ತಿಯ ಪ್ರಭಾವದಿಂದ ಏನಾಗಿದೆ, ಆ ಬದ್ಧಾತ್ಮ ನಾನು ಆ ಭಗವಂತನ ಪ್ರಭುತ್ವದಿಂದ ಸ್ವತಂತ್ರನಾಗಿದ್ದೀನಿ, ನಾನು ಅವನ ಸೇವಕ ಅಲ್ಲ, ನಾನು ನನ್ನ ವಿಚಾರಗಳನ್ನ ನಾನೇ ಡಿಸಿಷನ್ ತಗೋಬಹುದು, ಅಥವಾ ನಾನು ಏನು ಯೋಚನೆ ಮಾಡ್ತೀನೋ ಆ ರೀತಿನೇ ಮಾಡ್ತೀನಿ, ಅಥವಾ ನಾನು ಅನ್ಕೊಂಡಾಗ ನಾನು ಕೆಲಸ ಮಾಡ್ತೀನಿ ಅಂತ ಅವನು ಸ್ವತಂತ್ರ ಅಂತ ಅನ್ಕೊಳ್ತಾನವನು. ನೋಡಿ, ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ನಮಗೆ ನಾವೇ ಆ ರೀತಿ ಭಾವಿಸ್ಕೊಂಡಿರೋದು. ಈಗ ನನ್ನ ಪಾಡಿಗೆ ನಾನು ಏನು ಬೇಕಾದರೂ ಯೋಚನೆ ಮಾಡ್ಕೊಳ್ಬಹುದು ಅಲ್ವಾ. ಈಗ ನಾನು ಒಬ್ಬ ಸೇವಕನಾಗಿದ್ರೂ ಕೂಡ ನಾನು ರಾಜ ಅಂತ ಕೂಡ ಕಲ್ಪನೆ ಮಾಡ್ಕೊಳ್ಬಹುದು. ನನಗೆ ನಾನೇ ಆ ರೀತಿ ತಿಳ್ಕೊಬೋದು. ತಿಳ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ. ತಿಳ್ಕೊಂಡಿರೋ ಕಾರಣದಿಂದನೇ ನಾನು ಇಲ್ಲಿ ಕಷ್ಟಪಡ್ತಾ ಇರೋದು. ನಾನು ಯಾರು ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ, ಮರ್ತು ಹೋಗಿದ್ದೀನಿ. ಯಾಕೆ, ಈ ಒಂದು ಮಾಯಾಶಕ್ತಿಯ ಪ್ರಭಾವ ನನ್ನ ಮೇಲೆ ಆಗಿರೋದ್ರಿಂದ, ನನ್ನನ್ನ ನಾನು ಸ್ವತಂತ್ರ ಅಂತ ಭಾವಿಸ್ಕೊಂಡಿರೋದ್ರಿಂದನೇ ಇಷ್ಟೆಲ್ಲ ತೊಂದರೆಗೆ ಕಾರಣ. ಆದ್ರೆ ಇರೋ ವಾಸ್ತವಿಕತೆ ಹೇಗೆ ಅಂತಂದ್ರೆ, ನಾವು ಭಗವಂತನಿಗೆ ಅಧೀನರಾಗಿರುವಂಥವ್ರು. ಭಗವಂತನ ಅಪೇಕ್ಷೆಯ ಜೊತೆ, ಅಂದ್ರೆ ಅವನು ಏನು ಇಷ್ಟಪಡ್ತಾನೋ ಅದಕ್ಕೆ ನಾನು ಹೂಗುಟ್ಬೇಕು, ಅದರ ಜೊತೆ ನಾನು ಕೈ ಸೇರಿಸ್ಬೇಕು, ಅಥವಾ ನನ್ನನ್ನು ನಾನು ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಇದು ಆತ್ಮನ ಸ್ವರೂಪ ಸ್ಥಿತಿ. ಅಂದ್ರೆ ನಮ್ಮ ಸ್ವರೂಪ ಏನು ಅಂತಂದ್ರೆ, ಭಗವಂತ ಏನು ಅನ್ಕೊಳ್ತಾನೋ ಅದಕ್ಕೆ ನಾವು ಸೇರ್ಕೊಳ್ಳೋದು. ನಮ್ಮದೇ ಆದಂಥ ಒಂದು ಸ್ವತಂತ್ರ ಆಲೋಚನೆ ಮಾಡುವಷ್ಟು ನಮಗೆ ಸ್ವಾತಂತ್ರ್ಯವನ್ನ ಭಗವಂತ ಕೊಟ್ಟಿಲ್ಲ. ಆದ್ರೆ ಅವನು ಹಾಗೆ ಮಾಡದೇ ಇರೋದ್ರಿಂದಾನೇ, ಅಥವಾ ಎಲ್ಲಿವರೆಗೂ ಅವನು ಆ ರೀತಿ ಮಾಡೋದಿಲ್ವೋ, ಅವನು ಈ ಭೌತಿಕ ಬಂಧನದ ಒಂದು ಸಂಕಲೆಗಳಲ್ಲೇ ಅವನು ಮುಂದುವರಿತಾ ಇರ್ತಾನೆ. ಈಗ ನಮಗೆ ಯಾಕೆ ಕಷ್ಟ ಬರ್ತಾ ಇದೆ, ಯಾಕೆ ನಾನು ಇಷ್ಟು ನೋವನ್ನ ಅನುಭವಿಸ್ಬೇಕು ಅಂತೆಲ್ಲ ನಮಗೆ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಉತ್ತರ ಇದು. ಯಾಕೆ ಅಂತಂದ್ರೆ, ನಾವು ಸ್ವತಂತ್ರವಾಗಿ ಯೋಚನೆ ಮಾಡ್ತಾ ಇದ್ದೀವಿ, ಭಗವಂತನನ್ನ ಬಿಟ್ಬಿಟ್ಟಿದ್ದೀವಿ. ಭಗವಂತನ ಇಚ್ಛೆ, ಭಗವಂತನ ಒಂದು ಕೆಲಸ, ಅದರಲ್ಲಿ ನಮ್ಮನ್ನ ಅವನ ಜೊತೆ ತೊಡಗಿಸ್ಕೊಳ್ಬೇಕು ನಾವು. ಅವನು ಏನು ಹೇಳ್ತಾನೋ ಅದನ್ನ ಮಾಡಬೇಕು ನಾವು. ಅದನ್ನ ಬಿಟ್ಬಿಟ್ಟು ನಾವು ನಮ್ಮದೇ ಆದಂಥ ಕೆಲವೊಂದು ಯೋಚನೆಗಳನ್ನ ಮಾಡ್ತೀವಿ. ನಾವೇ ಏನೋ ಒಂದು ಮಾಡ್ತಾ ಇದೀವಿ ಅಂತ ತಿಳ್ಕೊಂಡು ಮಾಡ್ತೀವಲ್ವಾ. ಎಲ್ಲಿವರೆಗೂ ನಾವು ಅವನ ಒಂದು ಅಪೇಕ್ಷೆಯ ಜೊತೆ ನಮ್ಮನ್ನ ನಾವು ಸೇರಿಸ್ಕೊಳ್ಳೋದಿಲ್ವೋ, ಅಲ್ಲಿವರೆಗೂ ನಾವು ಈ ಭೌತಿಕ ಬಂಧನದ ಸಂಕೋಲೆಗಳಿದೆಯಲ್ಲ ಅದರಿಂದ ನಾವು ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ.
ಮತ್ತೆ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಪ್ರಜಾಹಾತಿ ಯದಾ ಕಾಮನ್, ಅವರು ತನ್ನ ಮಾನಸಿಕ ಸೃಷ್ಟಿಯ ಎಲ್ಲ ಬಗೆಯ ಕಾಮನೆಗಳನ್ನೂ ತ್ಯಜಿಸಬೇಕು. ಜೀವಿಯು ತನ್ನನ್ನು ಪರಮಪುರುಷನ ಅಪೇಕ್ಷೆಯೊಂದಿಗೆ ಹೊಂದಿಸಿಕೊಳ್ಳಬೇಕು. ಇದು ಅವನನ್ನು ಭೌತಿಕ ಅಸ್ತಿತ್ವದ ತೊಡಕಿನಿಂದ ಪಾರಾಗಲು ಸಹಾಯಕವಾಗುವುದು. ಅಂದರೆ ಇಲ್ಲಿ ಗುರುಗಳು ಭಗವದ್ಗೀತೆಯಲ್ಲಿರುವಂಥ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ. ಅದು 2ನೇ ಅಧ್ಯಾಯ 55ನೇ ಶ್ಲೋಕ. ಏನು ಹೇಳಿದಾನೆ ಭಗವಂತ ಅಲ್ಲಿ ಅಂತ ನೋಡೋಣ. ಆ ಶ್ಲೋಕ ಯಾವುದು ಅಂತಂದರೆ, ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೆ ಅಂತಂದ್ಬಿಟ್ಟು ಆ ಶ್ಲೋಕ. ಅದರ ಅರ್ಥ ಏನು ಅಂತಂದರೆ, ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಪಾರ್ಥ, ಮನಸ್ಸಿನ ಕಲ್ಪನೆಗಳಿದೆಯಲ್ಲ, ಅದರಿಂದ ಇಂದ್ರಿಯ ಸುಖದ ಬೇರೆ ಬೇರೆ ರೀತಿಯ ಬಯಕೆಗಳೆಲ್ಲ ನಮಗೆ ಬರ್ತಾ ಇರುತ್ತೆ. ಅಂದರೆ ನಾವು ಮನಸ್ಸಲ್ಲಿ ಏನೋ ಒಂದು ಕಲ್ಪನೆ ಮಾಡ್ಕೊಳ್ತೀವಿ, ಆಗ ನಮಗೆ ಆ ಇಂದ್ರಿಯ ಸುಖದ ಬೇರೆ ಬೇರೆ ಬಯಕೆಗಳು, ನನಗಿದು ಬೇಕು ಅದು ಬೇಕು ಅನ್ನುವಂಥ ಆಸೆ ಬರುತ್ತೆ. ಒಬ್ಬ ಮನುಷ್ಯ ಇಂದ್ರಿಯ ಸುಖದ ಎಲ್ಲ ರೀತಿಯ ಆಸೆಗಳನ್ನೂ ಕೂಡ ತ್ಯಾಗ ಮಾಡಿರಬೇಕು. ಅದು ಬರೀ ತಿನ್ನೋ ವಿಷಯದಲ್ಲಾಗಿರಬಹುದು, ನೋಡೋ ವಿಷಯದಾಗಿರ್ಬೋದಲ್ಲ, ಎಲ್ಲ ಇಂದ್ರಿಯಗಳ ಆಸೆಗಳನ್ನು ತ್ಯಾಗ ಮಾಡಿ ಯಾವಾಗ ಅವನ ಮನಸ್ಸು ಪರಿಶುದ್ಧವಾಗಿರುತ್ತೋ ಆಗ ಅವನು ಆತ್ಮನಲ್ಲೇ ಸಂತುಷ್ಟನಾದಾಗ, ಆತ್ಮನಲ್ಲೇ ಸಂತುಷ್ಟನಾಗೋದು ಅಂದರೆ ನಮ್ಮ ಯೋಚನೆಗೂ ಮೀರಿ ಇರುವಂಥ ವಿಷಯ ಅದು. ಯಾಕೆ ಅಂತಂದರೆ ನಮಗೆ ಇಂದ್ರಿಯಗಳಿಲ್ಲ ಅಂತಂದಮೇಲೆ ಆತ್ಮನಲ್ಲಿ ಹೆಂಗಪ್ಪ ಸಂತುಷ್ಟನಾಗೋದು ಅಂತ ನಮಗೆ ಅನಿಸುತ್ತಲ್ವ. ಯಾಕೆ ಅಂತಂದರೆ ನಾವು ಇಂದ್ರಿಯ ಸುಖಗಳನ್ನು ಅನುಭವಿಸಿ ನಮಗೆ ಅಭ್ಯಾಸ ಇದೆ ಹೊರತು ಆತ್ಮ ಅನ್ನೋದೇ ನಮಗಿನ್ನೂ ಗೊತ್ತಾಗಿಲ್ಲ. ಆತ್ಮನಲ್ಲಿ ಸಂತುಷ್ಟನಾಗೋದು ಅಂತಂದರೆ ಎಂಥ ದೊಡ್ಡ ವಿಚಾರ ಇರ್ಬೋದು. ಯಾಕೆ ಅಂತಂದರೆ ಯಾವಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತೋ, ಈಗ ನೋಡಿ, ನಮ್ಮ ಇಂದ್ರಿಯಗಳ ಏನೂ ಬಯಸೋದಿಲ್ಲ ಅಂತಂದಾಗ, ನಮ್ಮ ಒಳಗಡೆ ಕಾಮನೆಗಳೇ ಇಲ್ಲ ಅಂತಂದಾಗ ಆ ಮನಸ್ಸು ಎಷ್ಟು ಪರಿಶುದ್ಧವಾಗಿರ್ಬೋದು. ಈಗ ಬೇರೆಯವ್ರು ಏನಾದರೂ ತಗೊಂಡಿರ್ತಾರೆ ಅಥವಾ ಬೇರೆಯವ್ರ ಹತ್ರ ಏನಾದರೂ ಇದೆ ಅಂತಂದಾಗ ಅದನ್ನು ನಾವು ಇಷ್ಟಪಡ್ತೀವಲ್ವ, ಅಯ್ಯೋ ನನ್ನ ಹತ್ರ ಇಲ್ಲ ಅಂತ ಅಂದ್ಕೊಂಡಾಗ ನಮ್ಮ ಮನಸ್ಸು ಎಷ್ಟು ಡಿಸ್ಟರ್ಬ್ ಆಗಿರುತ್ತೆ. ಅದೇ ಬೇರೆಯವ್ರು ಏನು ತೊಗೊಂಡ್ರು ನನ್ನ ಮನಸ್ಸಿಗೆ ಏನೂ ಎಫೆಕ್ಟ್ ಆಗಲ್ಲ ಅಂತಂದಾಗ ಆ ಒಂದು ಶುದ್ಧ ಅಥವಾ ಆ ಒಂದು ನಿರ್ಮಲವಾದಂಥ ಭಾವನೆಯನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಬೇರೆಯವರು ಹೇಗಾದರೂ ಇರಲಿ ಹಿಂಗಾದರೂ ಇರಲಿ ಅದು ನಮಗೆ ಎಫೆಕ್ಟ್ ಮಾಡಬಾರ್ದು. ಆವಾಗ ನಮ್ಮ ಮನಸ್ಸು ಶುದ್ಧವಾಗುತ್ತೆ. ಈ ರೀತಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ನ್ಯೂಟ್ರಲ್ ಆಗ್ತಾ ಹೋದಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ತಾ ಹೋಗುತ್ತೆ. ಆಗ ನಮಗೆ ಆತ್ಮದ ಅರಿವು ಅಥವಾ ಆ ಆತ್ಮವ ಅಂದರೆ ಏನು, ಒಂದು ಒಳದೃಷ್ಟಿ ಅನ್ನೋದು ಒಂದು ಬರುತ್ತೆ ನಮಗೆ. ಆವಾಗ ನಮಗೆ ಆತ್ಮ ಅಂದರೆ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಆಗ ನಾವು ಆತ್ಮನಲ್ಲಿ ಸಂತುಷ್ಟವಾಗೋದು ಹೇಗೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಯಾವಾಗ ಒಬ್ಬ ಮನುಷ್ಯ ಈ ರೀತಿಯ ಎಲ್ಲ ಆಸೆಗಳನ್ನು ತ್ಯಾಗ ಮಾಡಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮನಲ್ಲೇ ಸಂತುಷ್ಟನಾಗ್ತಾನೋ ಅವನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವಂಥವನು ಅಂತ ಕರೀತಾರೆ ಅನ್ನೋದನ್ನ ಈ ಭಗವದ್ಗೀತೆಯ ಶ್ಲೋಕದಿಂದ ಅವರು ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ನೋಡಿ ಎಲ್ಲ ವಿಚಾರಗಳನ್ನು ಹೇಳಿದ್ದಾನೆ. ಒಬ್ಬ ಮನುಷ್ಯ ತನ್ನ ಮಾನಸಿಕ ಸೃಷ್ಟಿಯಿಂದ, ಅಂದರೆ ನಾವೇ ಏನೋ ಒಂದು ಕಾಮನೆಗಳನ್ನು ಸೃಷ್ಟಿ ಮಾಡ್ಕೊಳ್ತೀವಿ, ಅಂಥ ಮಾನಸಿಕ ಸೃಷ್ಟಿಯ ಎಲ್ಲ ರೀತಿಯ ಕಾಮನೆಗಳನ್ನೂ ಕೂಡ ತ್ಯಾಗ ಮಾಡಿ ಜೀವಿ ತನ್ನನ್ನು ತಾನು ಆ ಭಗವಂತನ ಅಪೇಕ್ಷೆಗಳು ಏನಿದೆಯೋ ಅವನು ಏನು ಇಷ್ಟಪಡ್ತಾನೋ ಅದರಲ್ಲಿ ತಾನು ಕೂಡ ತನ್ನ ಒಂದು ಅಪೇಕ್ಷೆಯನ್ನು ಹೊಂದಿಸ್ಕೊಳ್ಬೇಕು. ಆ ಭಗವಂತನ ಜೊತೆಯಾಗಿ ನಾವು ನಡಿಬೇಕು. ಇದು ಏನು ಮಾಡುತ್ತೆ ಅವನನ್ನು ಈ ಭೌತಿಕ ಅಸ್ತಿತ್ವದ ತೊಡಕುಗಳು ಅಂತ ನಾವು ಏನು ಹೇಳ್ತೀವೋ, ಕಷ್ಟ ಕಾರ್ಪಣ್ಯಗಳು ಅಂತ ಏನು ಹೇಳ್ತೀವೋ ಅದರಿಂದ ಪಾರಾಗೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಇದರಿಂದ ನಾವು ತಿಳ್ಕೋಬಹುದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.